ಗಾಡಿ ಹಾಕಿ ಯಾರ ತಗೊಂಡ್ರಿ ಇಲ್ಲಿ ಅರ್ಥ ಆಗೋರಲ್ಲ ನಿಮ್ ರೆಡ್ ಸಿಕ್ಕಿದ್ದಾರೆ ಇಷ್ಟೊತ್ತಾಗಿ ಅವ್ರು ಕರ್ಕೊಂಡು ಹೋಗಿಲ್ಲ ಏನಿಲ್ಲ ಸ್ಟೇಷನ್ಗೆ ಯಾವ್ದೋ ಒಂದು ನನಗೆ ಅವ್ರೇನೋ ಪಾರ್ಸಲ್ ಹಾಕಿದ್ರು ಅದಕ್ಕೆ ನೋಡ್ಕೊಂಡಿದ್ದೀರಿ ಮುಚ್ಚಬೇಡ ಬಿಡ್ರಿ ನಾನು ಎತ್ಕೊಂಡ್ಬಂದಿದ್ದೀನಿ ಅಂತ ಪ್ರೂವ್ ಮಾಡಲಿ ನನಗೆ ಪ್ರೂವ್ ಮಾಡಲಿ ಏನ್ ಹೇಳ್ತಾ ಇದ್ರ ನೀವು? ಅಲ್ಲ ಸರ್, ಶಾಶ್ವತ ಏನು ಅಧಿಕಾರ ಇರೋದಿಲ್ಲ. ಎಲ್ರಿಗೂ ಗೊತ್ತಿದೆ. ನನಗೆ ಅವ್ರೇನೋ ಪಾರ್ಸಲ್ ಹಾಕಿದ್ರು ಅದಕ್ಕೆ ನೋಡ್ಕೊಂಡಿದ್ದೀರಿ. ಇವತ್ತು ಏನು BB ರಸ್ತೆಯಲ್ಲಿ ಏನು ಒಂದು ಲೈಬ್ರರಿ ಮುಂಭಾಗದಲ್ಲಿ ನಮ್ಮ ನಾಯಕರ ವಿರುದ್ಧ ಒಂದು ಪೋಸ್ಟರನ್ನು ರೆಡಿ ಮಾಡಿಸ್ಕೊಂಡು MLA ಬೆಂಬಲಿಗರು ಬಂಗಾರಿ ಅಂತ, ವಿನಯ್ ಬಂಗಾರಿ ಅಂತ, ಅಮೀಮ್ ಅಂತ ಕಾಂಗ್ರೆಸ್ ಉಪಾಧ್ಯಕ್ಷ ಅಂತೆ, ಮತ್ತು ಇನ್ನೊಬ್ಬರು ಪ್ರಾಧಿಕಾರ ಸದಸ್ಯ ಅಂತೆ, ಇನ್ನೊಬ್ಬ ಸುಧಾಕರ್ ಅಂತ ಹೇಳ್ಬಿಟ್ಟು ಇವ್ರು ಮೂವರು ಪೋಸ್ಟರ್ ಹಂಚಿಕೆ ಮಾಡಿ ಎಲ್ಲ ಮೆತ್ತಲಿಕ್ಕೆ ಮತ್ತು ಬೇರೆ ಬೇರೆ ಕಡೆ ಹಂಚಿಕೆ ಮಾಡೋದಕ್ಕೆ ಹೊರಟಿದ್ದಾರೆ. ಆವಾಗ ನಮ್ಮ ಸದಸ್ಯರು ಅಲ್ಲಿ ಸ್ಥಳಕ್ಕೆ ಭೇಟಿಗೆ ಕೊಟ್ಟಾಗ ಅವ್ರಿಗೆ ಒಂದು ಜಾತಿ ನಿಂದನೆ ಮಾಡಿದ್ದಾರೆ, ಅವರು ವಿರುದ್ಧ ಹೇಳಕಾರಿ ಮಾತುಗಳು ಬೈದಿದ್ದಾರೆ. ಆ ಕೂಡಲೇ ನಮಗೆ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ಕೊಟ್ಟು ನಾವು ಸುಮಾರು ಜನ ಸ್ಥಳಕ್ಕೆ ಕೊಟ್ಟಾಗ ನಮ್ಮೇಲೇ ಅವರು ದೌರ್ಜನ್ಯ ಮಾಡ್ಲಿಕ್ಕೆ ಬರ್ತಾರೆ ಈ ಕಾಂಗ್ರೆಸ್ ಬೆಂಬಲಿಗರೆಲ್ಲ. ಇವತ್ತು ಪೊಲೀಸ್ನವ್ರಿಗೆ ಹಂಗೆ ದೂರು ಕೊಟ್ಟಿದ್ದಾರೆ, ಕರ್ಕೊಂಬಂದು ಅವ್ರ ಗಾಡಿ ಸೀಸ್ ಮಾಡಿದ್ದಾರೆ, ಪೋಸ್ಟರ್ಸ್ ಇದೆ, ಅವ್ರ ಗಾಡಿಯಲ್ಲಿ ಡ್ರಿಂಕ್ಸ್ ಇದೆ, ಮತ್ತು ಅವ್ನು ಕರ್ಕೊಂಬಂದು ಒಳಗಡೆ ಕುಣಿಸಿದ್ದಾರೆ. ಇವತ್ತು ನಾವು ಕೇಸು ಮಾಡಿರಿ ಅಂದರೆ ಅವರು ಕಂಪ್ಲೇಂಟ್ ತೆಗೆದುಕೊಂಡಿದ್ದಾರೆ, ಇದುವರೆಗೂ FIR ಮಾಡಿಲ್ಲ. ಅದಕ್ಕೋಸ್ಕರ ನಾವು ಒತ್ತಡ ಮಾಡ್ತೀವಿ. ಇವತ್ತೇನಾದ್ರು ಕೇಸ್ ಮಾಡಲಿಲ್ಲ ಅಂದರೆ ನಾಳೆ ಎಲ್ಲರೂ ಸೇರಿ ನಾವು SP ಕಚೇರಿ ಮುಂಭಾಗ ನಾವು ಧರಣಿ ಮಾಡಬೇಕಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಇವತ್ತು ತುಂಬ ದುಃಖಕರವಾದಂಥ ವಿಚಾರ. ಈಗ 3:30 ಗಂಟೆ ರಾತ್ರಿ. ಇವತ್ತು ತಮಗೆ ಎಲ್ರಿಗೂ ಗೊತ್ತಿದೆ 4 ದಿನದಿಂದ ಏನೇನು ಆಗ್ತಾಯಿದೆ ಅಂತಕ್ಕಂಥದ್ದು. ಈಗ ಬಾಬು ಅನ್ನೋರು ಡೆತ್ ನೋಟ್ ಬರೆದು ಸತ್ತಾಗ ನಮ್ಮ ನಾಯಕರನ್ನು ವಿನಾಕಾರಣವಾಗಿ A1 ಮಾಡಿ ಕೇಸನ್ನು ಮಾಡಿರ್ತಕ್ಕಂಥದ್ದು. ಅದು ನಡೀತಾ ಇರಬೇಕಾಗಿದ್ರೆ ಈಗ ನಗರದ ಒಂದು 4-5 ಜನ ಸೇರಿಕೊಂಡು ನಮ್ಮ ನಾಯಕರದ ಒಂದು ಬ್ಯಾನರ್ಸ್ ಮಾಡಿ ದಲಿತ ಸಮುದಾಯದಿಂದ 40 ಲಕ್ಷ ತೆಗೆದುಕೊಂಡಿದ್ದಾರೆ ಅಂತ ಅವ್ರ ಫೋಟೋ ಹಾಕಿ ಅವ್ರದ್ದು ಇಂಟು ಮಾರ್ಕ್ ಹಾಕಿ ಟೌನ್ನಾಗ ಹಂಚೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಮುನ್ರಾಜು ಅವರು ಊಟ ಮಾಡಿ ಚೆನ್ನೈ ಪಾರ್ಕ್ ಹತ್ರ ವಾಕ್ ಮಾಡಬೇಕಾಗಿದ್ರು ನೋಡಿ ಕೇಳಿದಾಗ ಅವರನ್ನು ಹೀನಾಯಕವಾಗಿ ಬೈದು ಪ್ರಾಣ ಬೆದರಿಕೆಯನ್ನು ಹಾಕಿದ್ದಾರೆ. ಇದು ಗೊತ್ತಾಗಿ ಅವರು ಸ್ಟೇಷನ್ಗೆ ಬಂದು ಇವತ್ತು ಕಂಪ್ಲೇಂಟನ್ನು ನಮ್ಮ ಮುಖಂಡರೆಲ್ಲ ಸೇರಿ ನಾವು ಜೊತೆಗೆ ಬಂದು ಕಂಪ್ಲೇಂಟ್ ಕೊಡಬೇಕಾಗಿದ್ರೆ ಇವತ್ತು ಹೇಳಿದ್ದಾರೆ ನಮ್ಮ DYSP ಅವರು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಕೇಸ್ ಮಾಡದೆ ಈಗಿನ ರಾಜಕಾರಣ ಒತ್ತಡಕ್ಕೆ ಮಣಿದು ಕೇಸ್ ಮಾಡದೇ ಇದ್ದರೆ ಬೆಳಗ್ಗೆ ನಾವು ಸುಮಾರು ಒಂದು 2-3 ಸಾವಿರ ಜನ ಸೇರಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ.